ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಕಟಕ್ ಸಿಂಗ್ ಮಾತಾಡ್ತಾ ಇರೋದು. ಇವತ್ತು ನಾನು ನಿಮಗೆಲ್ಲ ಜೆಮಿನಿಯಲ್ಲಿ ಅಂಧರಿಗಾಗಿ ಭಾಳ ಹೆಲ್ಪ್ ಆಗೋಂಥ ಒಂದು ಫೀಚರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಹೆಸರು ಏನಪ್ಪ ಅಂತಂದರೆ ವೀಡಿಯೋನ ಆನ್ ಮಾಡೋ ಅಂಥದ್ದು. ಅಂತಂದರೆ ವೀಡಿಯೋ ಡಿಸ್ಕ್ರಿಪ್ಷನ್ ಕೊಡೋ ಅಂಥದ್ದು. ಲೈವಾಗಿ ನಾವು ಜೆಮಿನಿ ಲೈವಲ್ಲಿ ಮಾತಾಡ್ತೀವಲ್ಲ, ಜೆಮಿನಿ ಲೈವಲ್ಲಿ ಮಾತಾಡಬೇಕಾದ್ರೆ ನಾವು ಆ ವೀಡಿಯೋನೂ ಕೂಡ ಆನ್ ಮಾಡ್ಬೋದು, ಸ್ಟ್ರೀಮಿಂಗ್ ಆನ್ ಮಾಡ್ಬೋದು. ಆನ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಕ್ಯಾಮ್ರಾಗೆ ಏನೇನು ಕಾಣ್ತಾ ಇರುತ್ತೋ ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಅದ್ರ ಬಗ್ಗೆ ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಹಿಂದೆ ಇದ್ರ ಬಗ್ಗೆ ಈಗಾಗಲೇ ನಾನು 2 ಟ್ಯೂಟೋರಿಯಲ್ ಮಾಡಿದ್ದೆ. ಒಂದು ಅಲೈ ಮೂಲಕ ಯಾವ ರೀತಿ ನಾವು ಕ್ಯಾಮ್ರಾನ ತೋರಿಸಿ ಡಿಸ್ಕ್ರಿಪ್ಷನ್ ಪಡ್ಕೊಬೋದು ಅಂತ. ಅದೇ ರೀತಿ ಗೂಗಲ್ AI ಸ್ಟುಡಿಯೋ ಇದ್ರ ಬಗ್ಗೆ ಕೂಡ ಮಾಡಿದ್ದೆ. ಇದಕ್ಕೆ ನಾನು ಜೆಮಿನಿ 2 ಅಂತ ನಿಮಗೆ ಆ್ಯಪ್ ಸ್ಕ್ರೀನಲ್ಲಿ ಯಾವ ರೀತಿ ಆ್ಯಡ್ ಮಾಡೋದು ಅಂತೆಲ್ಲ ತೋರಿಸಿದ್ದೆ. ಇದನ್ನೆಲ್ಲ ನೋಡಿದ್ದೀರಾ ತುಂಬ ಜನ. ಸೊ ಆವಾಗ ಜೆಮಿನಿಯಲ್ಲಿ ಈ ಫೀಚರ್ ಇರಲಿಲ್ಲ, ಅಂದರೆ ಗೂಗಲ್ AI ಸ್ಟುಡಿಯೋ ಹೋಗಿ ಅಲ್ಲಿಂದ ಮಾಡಬೇಕಾಗಿತ್ತು. ಈಗ ಜೆಮಿನಿಯಲ್ಲಿ ಈ ಫೀಚರ್ ಆ್ಯಡ್ ಆಗಿದೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನಾವು ಈ ಅಲ್ಲೈಯಲ್ಲಾಗಲಿ ಅಥವಾ ಗೂಗಲ್ AI ಸ್ಟುಡಿಯೋದಲ್ಲಿ ನಾವು ಕನ್ನಡದಲ್ಲಿ ಕಾನ್ವರ್ಸೇಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದರಲ್ಲಿ ನಾವು ಕನ್ನಡದಲ್ಲೇ ಮಾತಾಡ್ಬೋದು, ಕನ್ನಡದಲ್ಲೇ ರಿಪ್ಲೈ ಮಾಡುತ್ತೆ. ಸೊ ಇದು ಇನ್ನಷ್ಟು ಭಾಳ ಜನಕ್ಕೆ ಕಾನ್ವರ್ಸೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಜೆಮಿನಿ ಮೂಲಕ ಯಾವ ರೀತಿ ನಾವು ವಿಡಿಯೋ ಡಿಸ್ಕ್ರಿಪ್ಷನನ್ನು ಪಡ್ಕೊಳ್ಳೋದು, ಸ್ಟ್ರೀಮಿಂಗ್ ಯಾವ ರೀತಿ ಆನ್ ಮಾಡೋದು, ಇದು ನಮಗೆ ಯಾವ ರೀತಿ ಎಲ್ಲ ಸಹಾಯ ಆಗ್ಬೋದು, ಈ ಎಲ್ಲ ಮಾಹಿತಿನ ನಿಮಗೆಲ್ಲ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ ಸ್ನೇಹಿತರೆ, ಈಗ ನಾನು ಜೆಮಿನಿ ಆ್ಯಪ್ ಒಳಗಡೆನೇ ಇದ್ದೀನಿ. ಇಲ್ಲಿ ನಾವು ಮೊದಲಿಗೆ ಲೈವ್ ಒಳಗೆ ಹೋಗಬೇಕಾಗತ್ತೆ. ಆ ಲೈವ್ ಒಳಗೆ ಹೋದಾಗ ನಾವು ಅಲ್ಲಿ ಟರ್ನ್ ಆನ್ ವೀಡಿಯೋ ಅಂತ ಒಂದು ಆಪ್ಷನ್ ಬರುತ್ತೆ. ಟರ್ನ್ ಆನ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಟರ್ನ್ ಆನ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ಟೈಮ್ ನಾವೇನಾದರೂ ಈ ಒಂದು ಫೀಚರ್ ಯೂಸ್ ಮಾಡ್ತಾಯಿದ್ರೆ ನಮಗೆ ಕ್ಯಾಮ್ರಾ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಅಲೋ ಮಾಡಬೇಕಾಗತ್ತೆ. ಅದಾದಮೇಲೆ ನಾವು ಮಾತಾಡ್ತಾ ಹೋಗ್ಬೋದು. ಆವಾಗ ನಮಗೆ ಫ್ರಂಟ್ ಕ್ಯಾಮ್ರಾ ಅಥವಾ ರಿಯರ್ ಕ್ಯಾಮ್ರಾ ಅಂತಂದರೆ ಬ್ಯಾಕ್ ಕ್ಯಾಮ್ರಾಗೆ ಸ್ವಿಚ್ ಮಾಡೋ ಆಪ್ಷನ್ಸ್ ಕೂಡ ಸಿಗುತ್ತೆ. ಸೊ ಈಗ ನಾನು ಲೈವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಇನ್ನೊಂದೇನು ಅಂತಂದರೆ ಮಧ್ಯದಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಸ್ನೇಹಿತರೆ, ಯಾಕೆ ಅಂದರೆ ಅದು ಲೈವ್ ಆಗಿ ನಾವು ಏನೇನು ಮಾತಾಡ್ತೀವೋ ಅದನ್ನ ಕೇಳಿಸ್ಕೊತಾ ಇರುತ್ತೆ. ಹಾಗಾಗಿ ನಾವೇನಾದ್ರು ಮಧ್ಯೆ ಮಾತಾಡಿದ್ರೆ ಡಿಸ್ಟ್ರಾಕ್ಟ್ ಆಗುತ್ತೆ ಅದೊಂದು. ಇದರಲ್ಲಿ ಮ್ಯೂಟ್ ಆಪ್ಷನ್ ಕೊಟ್ಟಿಲ್ಲ. ಈ ಅಲ್ಲೈಯಲ್ಲೆಲ್ಲ ಏನು ಮಾಡಿದ್ದಾರೆ ಅಂದರೆ ನಮಗೆ ಬೇಡದೇ ಇದ್ದಾಗ ಮೈಕ್ರೋಫೋನ್ ಮ್ಯೂಟ್ ಮಾಡ್ಬೋದು, ಆ ಥರ ಆಪ್ಷನ್ ಇದರಲ್ಲಿ ಇಲ್ಲ. ಸೊ ಅದೊಂದು ಬಂದರೆ ಚೆನ್ನಾಗಿರುತ್ತೆ. ಸೊ ಈಗ ಲೈವ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಹಾಯ್ ಜೆಮಿನಿ. ಇವತ್ತು ನಾವು ಈ ಜೆಮಿನಿ ವಿಡಿಯೋ ಸ್ಟ್ರೀಮಿಂಗ್ ಬಗ್ಗೆ ಟ್ಯೂಟೋರಿಯಲ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಇವತ್ತು ಕರೆಕ್ಟಾಗಿ ವಿವರಣೆ ಕೊಡಬೇಕಾಯ್ತಾ? ಖಂಡಿತವಾಗಿಯೂ. ಜೆಮಿನಿ ವಿಡಿಯೋ ಸ್ಟ್ರೀಮಿಂಗ್ ಬಗ್ಗೆ ತಿಳಿಯಲು ನೀವು ಏನು ಬಯಸುತ್ತೀರಿ? ನಾನು ಏನು ಬಯಸಲ್ಲ. ಇವತ್ತು ಇದ್ರ ಬಗ್ಗೆ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಶುರು ಮಾಡೋಣ. ಅದ್ಭುತ. ಜೆಮಿನಿ ವಿಡಿಯೋ ಸ್ಟ್ರೀಮಿಂಗ್ ಬಗ್ಗೆ ನೀವು ಏನು ತಿಳಿದುಕೊಳ್ಳಲು ಬಯಸುತ್ತೀರಿ? ಈ ತಂತ್ರಜ್ಞಾನದ ಇತ್ತೀಚಿನ ಬೆಳವಣಿಗೆಗಳೇನು, ಅಥವಾ ಜೆಮಿನಿ ವಿಡಿಯೋ ಸ್ಟ್ರೀಮಿಂಗ್ ಅನ್ನು ಹೇಗೆ ಬಳಸುವುದು ಎಂದು ತಿಳಿಯಲು ಬಯಸುವಿರಾ? ಓಕೆ ಸ್ನೇಹಿತರೆ, ಅದು ಮಾತಾಡ್ತಾ ಇದೆ. ಇಲ್ಲಿ ನೋಡಿ ನಮಗೆ ಏನೇನು ಆಪ್ಷನ್ ಸಿಗುತ್ತೆ. ಟರ್ನ್ ಆನ್ ಕ್ಯಾಪ್ಷನ್ ಸಿಗುತ್ತೆ. ಇದು ಬೇಡ ನಮಗೆ. ಟರ್ನ್ ಆನ್ ವಿಡಿಯೋ ಸ್ಟ್ರೀಮಿಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಟರ್ನ್ ಆನ್ ಸ್ಕ್ರೀನ್ ಶೇರಿಂಗ್ ಅಂತ ಕೂಡ ಇದೆ. ಸೊ ಸ್ಕ್ರೀನ್ ಶೇರಿಂಗ್ ಬಗ್ಗೆ ನಾವು ನೆಕ್ಸ್ಟ್ ಟ್ಯೂಟೋರಿಯಲ್ ನೋಡೋಣ. ಅಷ್ಟೇ ಸ್ನೇಹಿತರೆ. ಕಾನ್ವರ್ಸೇಷನ್ ಕ್ಲೋಸ್ ಮಾಡ್ಬೋದು. ಈಗ ಟರ್ನ್ ಆನ್ ವಿಡಿಯೋ ಸ್ಟ್ರೀಮಿಂಗ್. ಸೊ ಇದನ್ನು ಆನ್ ಮಾಡೋಣ. ನಾನು ಈಗಾಗಲೇ ಕ್ಯಾಮ್ರಾ ಪರ್ಮಿಷನ್ ಕೊಟ್ಟಿರೋದ್ರಿಂದ ಅದೇನು ಕೇಳಲ್ಲ, ಅದು ಒನ್ ಟೈಮ್ ಪ್ರಾಸೆಸ್ ಅಷ್ಟೇ ಅದು. ಓಕೆ, ಸೊ ಈಗ ಆನ್ ಮಾಡೋಣ. ವಾವ್, ವಿಡಿಯೋ ಸ್ಟ್ರೀಮಿಂಗ್ ಆನ್ ಆಗಿದೆ. ಈಗ ನೀವು ಲೈವ್ ಆಗಿ ಕಾಣಿಸಿಕೊಳ್ಳುತ್ತಿದ್ದೀರಿ. ಜೆಮಿನಿ, ನಮ್ಮ ರೂಮಲ್ಲಿ ಲೈಟ್ ಆನ್ ಆಗಿದೆಯಾ, ಆಫ್ ಆಗಿದೆಯಾ? ಕ್ಷಮಿಸಿ, ಸದ್ಯಕ್ಕೆ ವಿಡಿಯೋ ಸ್ಟ್ರೀಮಿಂಗ್ನಲ್ಲಿ ಬೆಳಕಿನ ಸ್ಥಿತಿಯನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಈಗ ಕಾಣಿಸ್ತಾ ಇದೆಯಾ? ಹೌದು, ಈಗ ಲೈಟ್ ಆನ್ ಆಗಿದೆ. ಓಕೆ, ಥ್ಯಾಂಕ್ ಯು ಜೆಮಿನಿ. ಈಗೇನು ಕಾಣಿಸ್ತಾ ಇದೆ? ಮೇಜಿನ ಬಳಿ ಕುಳಿತಿರುವ ವ್ಯಕ್ತಿಯನ್ನು ನಾನು ನೋಡಬಹುದು. ನಿಮ್ಮ ಪ್ರಶ್ನೆ ಏನೆಂದು ಕೇಳಬಹುದೇ? ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ? ಆ ವ್ಯಕ್ತಿ ಕೈಯಲ್ಲಿ ಏನಿದೆ? ಅವರು ಈರುಳ್ಳಿ ಸುಲಿಯುತ್ತಿದ್ದಾರೆ ಮತ್ತು ಅವರ ಕೈಯಲ್ಲಿ ಈರುಳ್ಳಿ ಇದೆ.
ನಿಮಗೆ ಸಹಾಯ ಬೇಕೇ? ಓಕೆ ಸ್ನೇಹಿತರೆ, ಇಲ್ಲಿ ನಮ್ಮ ಐಡಿಯನ್ ಅಂತ ಕೆಳಗಡೆ ಕುತ್ಕೊಂಡು ಈರುಳ್ಳಿ ಸುಲಿತಾನೆ, ಅದು ಕರೆಕ್ಟಾಗಿ ಹೇಳಿದೆ. ಈಗ ಸ್ನೇಹಿತರೆ, ನನ್ನ ಹತ್ರ ಒಂದು ಕಾಯಿನ್ ಇದೆ, ನೋಡೋಣ ಈ ಕಾಯಿನ್ ತೋರಿಸೋಣ. ಜಮಿನಿ, ಇದೇನು? ವಾಹ್, ನಿಮ್ಮ ಕೈಯಲ್ಲಿ 5 ರೂಪಾಯಿ ನಾಣ್ಯವಿದೆ. ಅದರ ಬಗ್ಗೆ ನೀವು ಏನು ತಿಳಿದುಕೊಳ್ಳಲು ಬಯಸುತ್ತೀರಿ? ಇದು 5 ರೂಪಾಯಿ ಕಾಯಿನ್ ಅನ್ನೋದು 100% ಶ್ಯೂರಾ? ಹೌದು, ಅದು 5 ರೂಪಾಯಿ ನಾಣ್ಯ ಎಂದು ನಾನು ಖಚಿತವಾಗಿ ಹೇಳಬಲ್ಲೆ. ಅದರ ಬಗ್ಗೆ ಬೇರೆ ಏನಾದರೂ ತಿಳಿಯಲು ಬಯಸುತ್ತೀರಾ? ಓ, ನಿಮಗೆ ತಿಳಿದಿರಲಿ, ನಾನು ಆರ್ಥಿಕ ಸಲಹೆಗಾರನಲ್ಲ, ಆದ್ದರಿಂದ ಆರ್ಥಿಕ ಸಲಹೆಗಾಗಿ ನನ್ನ ಮೇಲೆ ಅವಲಂಬಿತರಾಗಬೇಡಿ. ಇದೇನಿದು ಜಮಿನಿ? ಕ್ಷಮಿಸಿ, ಆಡಿಯೋ ಸ್ಪಷ್ಟವಾಗಿಲ್ಲ. ದಯವಿಟ್ಟು ಪುನರಾವರ್ತಿಸಬಹುದೇ? ಜಮಿನಿ, ಇದೇನಿದು? ಒಂದು ಬಟ್ಟಲಿನಲ್ಲಿ ರಾಗಿ ಮುದ್ದೆ ಇದೆ. ನೀವು ಅದನ್ನು ತಿನ್ನಲು ಸಿದ್ಧರಿದ್ದೀರಾ? ನೋಡಿ ಸ್ನೇಹಿತರೆ, ಕರೆಕ್ಟಾಗಿ ಒಂದು ಬಾಕ್ಸಲ್ಲಿ ರಾಗಿ ಮುದ್ದೆ ಇದೆ, 2 ಮುದ್ದೆಗಳು, ಅದು ಕರೆಕ್ಟಾಗಿ ಹೇಳಿದೆ. ಈಗ ಇನ್ನೊಂದು ಕಾಯಿನ್ ತೋರಿಸೋಣ. ಜಮಿನಿ, ಇದೆಷ್ಟು ಕಾಯಿನು? ಇದು 10 ರೂಪಾಯಿ ನಾಣ್ಯ. 10 ರೂಪಾಯಿ ನಾಣ್ಯನ ಇದು? ಹೌದು, ಅದು 10 ರೂಪಾಯಿ ನಾಣ್ಯ. ಓಕೆ ಸ್ನೇಹಿತರೆ, ಈಗ ಇನ್ನೊಂದು ಪ್ರಯೋಗ ಮಾಡೋಣ. 3 ಕಾಯಿನು ಹೌದು, ನೀವು ಅದನ್ನು ಪ್ರಯತ್ನಿಸಲು ಬಯಸಿದರೆ ನಾನು ಸಹಾಯ ಮಾಡಲು ಸಿದ್ಧನಿದ್ದೇನೆ. ಜಮಿನಿ, ಈಗ ನನ್ನ ಕೈ ಮೇಲೆ ಎಷ್ಟೆಷ್ಟು ರೂಪಾಯಿ ಕಾಯಿನ್ ಇದೆ? ನಿಮ್ಮ ಕೈಯಲ್ಲಿ 10 ರೂಪಾಯಿ, 5 ರೂಪಾಯಿ ಮತ್ತು 2 ರೂಪಾಯಿ ನಾಣ್ಯಗಳಿವೆ. ಒಟ್ಟು ಮೊತ್ತ ಎಷ್ಟಾಯಿತು? ಒಟ್ಟು 17 ರೂಪಾಯಿ. ಸೂಪರ್. ಓಕೆ, ಈಗ ಒಂದು ನೋಟ್ ಇದೆ ಸ್ನೇಹಿತರೆ, ನೋಡೋಣ. ಇಲ್ಲ, ಒಟ್ಟು 17 ರೂಪಾಯಿ ಆಗುತ್ತೆ. ಜಮಿನಿ, ಇದೇನಿದು? ಇದು 10 ರೂಪಾಯಿ ನೋಟು. ಅಬ್ಸಲ್ಯೂಟ್ಲಿ ಕರೆಕ್ಟು. ಈಗ ಇನ್ನೊಂದು ಪ್ರಯೋಗ ಮಾಡೋಣ. ಈಗ ಇಲ್ಲೊಂದು ಬಾಕ್ಸ್ ಇದೆ ಸ್ನೇಹಿತರೆ, ಇದರಲ್ಲಿ ಏನಿದೆ ಅಂತ ಕೇಳೋಣ. ಜಮಿನಿ, ಏನಿದು? ಬಾಕ್ಸ್ನಲ್ಲಿ ಇಮ್ಯುನಿಟಿ ಬೂಸ್ಟರ್ ಕಿಟ್ ಎಂದು ಬರೆದಿದೆ. ಇದರಲ್ಲಿ ಏನೇನಿದೆ ಅಂತ ಹೇಳ್ಬೋದಾ? ಖಂಡಿತ, ಈ ಇಮ್ಯುನಿಟಿ ಬೂಸ್ಟರ್ ಕಿಟ್ನಲ್ಲಿ ಏನೇನಿದೆ ಎಂದು ಹೇಳುತ್ತೇನೆ. ಇದರಲ್ಲಿ 1 ಚಿತ್ರಕ ಅವಲೇಹ, 2 ಸಂಶಮನ ವಟಿ ಮತ್ತು 3 ಅಶ್ವಗಂಧ ವಟಿ ಇದೆ. ಈ ಕಿಟ್ನಲ್ಲಿರುವ ಪ್ರತಿಯೊಂದು ವಸ್ತುವಿನ ಪ್ರಮಾಣವನ್ನು ಸಹ ನಾನು ನಿಮಗೆ ಹೇಳಬಲ್ಲೆ. ಹಾಂ, ಪ್ರಮಾಣ ಹೇಳು. ಕಿಟ್ನಲ್ಲಿರುವ ಪ್ರತಿಯೊಂದು ವಸ್ತುವಿನ ಪ್ರಮಾಣ ಇಲ್ಲಿದೆ. ಚಿತ್ರಕ ಅವಲೇಹ 500 ಗ್ರಾಂ, ಸಂಶಮನವಟಿ 30 ಮಾತ್ರೆಗಳು ಮತ್ತು ಅಶ್ವಗಂಧವಟಿ 30 ಮಾತ್ರೆಗಳು. ಇದು ಯಾಕೆ ಯೂಸ್ ಆಗುತ್ತೆ ನಮಗೆ? ಈ ಕಿಟ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದರೆ ಈ ಕಿಟ್ನ ನಿರ್ದಿಷ್ಟ ಉಪಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೆ ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸಿ. ಈ ಮಾತ್ರೆನ ನಾವು ಯಾವ್ಯಾವಾಗ ನುಂಗಬೇಕು? ಈ ಕಿಟ್ನಲ್ಲಿರುವ ಪ್ರತಿಯೊಂದು ವಸ್ತುವಿನ ಡೋಸೇಜ್ ಬಗ್ಗೆ ತಿಳಿಯಲು ನೀವು ವೈದ್ಯರನ್ನೊಮ್ಮೆ ಸಂಪರ್ಕಿಸಿ. ಓಹ್, ಕೇವಲ ಒಂದು ರಿಮೈಂಡರ್, ನಾನು ವೈದ್ಯಕೀಯ ಸಲಹೆ ನೀಡುವುದಿಲ್ಲ ಅಥವಾ ಯಾವುದೇ ಡಯಾಗ್ನಾಸ್ಗಳನ್ನು ಮಾಡುವುದಿಲ್ಲ. ನೀವು ಯಾವಾಗಲೂ ವೈದ್ಯಕೀಯ ವೃತ್ತಿಪರರ ಜೊತೆ ಮಾತನಾಡಬೇಕು. ಓಕೆ ಸ್ನೇಹಿತರೆ, ಈಗ ನೋಡಿದ್ರಿ ಆ ಬಾಕ್ಸಲ್ಲಿ ಏನೇನಿದೆ ಅಂತ ಕರೆಕ್ಟಾಗಿ ಹೇಳ್ತು. ಕೆಲವೊಂದು ಸಲ ಅದು ಪ್ರಾಸೆಸಿಂಗ್ ಟೈಮು ಜಾಸ್ತಿ ತೊಗೊಬೋದು.
ಈಗ ಕ್ವಿಕ್ಕಾಗಿ ಹೇಳ್ತಾ ಇದೆ. ಅದು ಎಲ್ಲ ಟೈಮು ಜಾಸ್ತಿ ತೊಗೊಳತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ನೆಟ್ ಸ್ಪೀಡು ಕೂಡ ಚೆನ್ನಾಗಿರಬೇಕಾಗತ್ತೆ. ಪ್ರೊಸೆಸಿಂಗ್ ಆಗೋ ಟೈಮಲ್ಲಿ ಒಂದು ಸೌಂಡ್ ಬರುತ್ತೆ, ಅದೇ ಒಂದು ಸೌಂಡ್ ನಿಮ್ಗೆ ಕೇಳಿಸ್ತಾ ಇರ್ಬೋದು ಒಂದೊಂದು ಸಲ ಪ್ರೊಸೆಸ್ ಆಗಬೇಕಾದ್ರೆ ಆ ರೀತಿ ಸೌಂಡ್ ಬರ್ತಾ ಇರುತ್ತೆ. ಈಗ ಇಲ್ಲಿ ಇನ್ನೊಂದು ಏನೋ ಇದೆ, ನೋಡೋಣ ಇದೇನು, ಏನಿದೆ ಜಮಿನಿ? ನಾನು ಪೋಸ್ಟರ್ ಅನ್ನು ನೋಡುತ್ತಿದ್ದೇನೆ. ಇದು 11 ಕಿಲೋಗ್ರಾಂ ಸಾಮರ್ಥ್ಯದ ಇನ್ಸ್ಟಂಟ್ ಗೀಸರ್ನ ಚಿತ್ರವನ್ನು ಹೊಂದಿದೆ. ಇದರ ಬಗ್ಗೆ ನಿಮಗೆ ಏನಾದರೂ ತಿಳಿದುಕೊಳ್ಳಲು ಸಹಾಯ ಮಾಡಬೇಕೇ? ಯಾವ ಕಂಪನಿ ಗೀಸರ್ ಅಂತ ಹೇಳ್ಬೋದಾ? ಆ ಗೀಸರ್ ಪ್ರೈಮ್ ಕಂಪನಿಯದು. ನೀವು ಅದರ ಬಗ್ಗೆ ಇನ್ನೇನಾದರೂ ತಿಳಿದುಕೊಳ್ಳಲು ಬಯಸುವಿರಾ? ಓಕೆ ಸ್ನೇಹಿತರೆ, ಕರೆಕ್ಟಾಗಿ ಹೇಳಿದೆ. ಈಗ ಇನ್ನೊಂದು ಪೇಪರ್ ಇದೆ, ನೋಡೋಣ ಇದ್ದೇನೆ, ಡಾಕ್ಯುಮೆಂಟ್ ಇದೆ, ಏನೋ ಒಂದು ನೋಡೋಣ ಏನು ಅಂತ. ಇದೇನಿದು ಜಮಿನಿ? ಲೈವ್ ಸ್ಟಾಪ್ ಆಯ್ತು ಸ್ನೇಹಿತರೆ, ಅದು ಹೇಳಿಲ್ಲ. ನೋಡೋಣ ಇನ್ನೊಂದ್ಸಲ ಪ್ರಯತ್ನ ಮಾಡೋಣ. Repeat your last prompt to try again. Close live mode. Try again. Button. ಜಮಿನಿ ಇದೇನಿದು ಕಾಣಿಸ್ತಾ ಇದೆಯಾ? ಕ್ಷಮಿಸಿ, ಅದು ಏನೆಂದು ನನಗೆ ಸ್ಪಷ್ಟವಾಗಿ ಕಾಣುತ್ತಿಲ್ಲ. ನೀವು ಅದನ್ನು ಹತ್ತಿರ ತರಬಹುದೇ? ನೋಡಿ ಸ್ನೇಹಿತರೆ, ಅದು ಕೆಲವೊಂದು ಸಲ ಪ್ರೊಸೆಸಿಂಗ್ ಲಾಂಗ್ ಟೈಮ್ ಆಗುತ್ತೆ. ನೋಡೋಣ, ಈ ಕಡೆ ತೋರಿಸೋಣ. ಅಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಇಡ್ಬೋದು. ಈ ಕಡೆ ತೋರಿಸೋಣ. ಈಗ ಜಮಿನಿ ಈಗ ಕಾಣಿಸ್ತಾ ಇದೆಯಾ? ಏನು ಅಂತ ಹೇಳೋ ನೋಡ್ಬಿಟ್ಟು. ಕ್ಷಮಿಸಿ, ಅದು ಏನೆಂದು ನನಗೆ ಸ್ಪಷ್ಟವಾಗಿ ಕಾಣುತ್ತಿಲ್ಲ. ನೀವು ಅದನ್ನು ಹತ್ತಿರ ತರಬಹುದೇ? ಈಗ ಕಾಣಿಸ್ತಾ ಇದೆಯಾ? ಕ್ಷಮಿಸಿ, ಅದು ಏನೆಂದು Turn on captions. Turn on video streaming. Turn off video streaming. ಈಗ ಕಾಣಿಸ್ತಾ ಇದೆಯಾ ಜಮಿನಿ? ಕ್ಷಮಿಸಿ, ಅದು ಏನೆಂದು ನನಗೆ ಸ್ಪಷ್ಟವಾಗಿ Turn on screen sharing. ಕಾಣುತ್ತಿಲ್ಲ. Turn off video streaming. Turn on video streaming. ಓಕೆ ಈಗ ಸ್ನೇಹಿತರೆ, ಅದು ಪೇಪರು ಕೆಲವೊಂದು ಸಲ ಸರಿಯಾಗಿ ರೆಕಗ್ನೈಸ್ ಮಾಡಲ್ಲ. ಲಾಸ್ಟ್ ಒಂದು ಟೈಮ್ ಟ್ರೈ ಮಾಡೋಣ. ಓಕೆ, Microphone. ಫಸ್ಟಿಂದ ಹೋಗಿ. Open Gemini Live. Turn on captions. Button. Turn on video streaming. Turn off video streaming. ಜಮಿನಿ ಇದು ಇದು ಕಾಣಿಸ್ತಾ ಇದೆಯಾ? ಕರ್ನಾಟಕ ಸರ್ಕಾರದ ಜೀವ ವಿಮಾ ಯೋಜನೆಗೆ ಸಂಬಂಧಿಸಿದ ದಾಖಲೆ ಇದಾಗಿದೆ. ಇದರಲ್ಲಿ ನಾಮನಿರ್ದೇಶಿತರ ಹೆಸರು, ವಿಳಾಸ ಮತ್ತು ಇತರೆ ವಿವರಗಳಿವೆ. ಇದರ ಬಗ್ಗೆ ನಿಮಗೆ ಏನಾದರೂ ಬೇಕೇ? ಅವರ ಹೆಸರು, ನಾಮನಿರ್ದೇಶಿತರ ಹೆಸರು ಮತ್ತು ವಿಳಾಸ ಹೇಳೋ. ಖಂಡಿತ. ನಾಮನಿರ್ದೇಶಿತರ ಹೆಸರು ಲಕ್ಷ್ಮೀ ಸಿ ಎಚ್ ಮತ್ತು ಅವರ ವಿಳಾಸವು ಹನುಮನಹಳ್ಳಿ ಗ್ರಾಮ, ದೊಡ್ಡೇರಿ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಇದು ಯಾರ ಹೆಸರಲ್ಲಿದೆ? ಅವ್ರ ಹೆಸರು ಹೇಳು. ಈ ಪಾಲಿಸಿಯನ್ನು ಹನುಮಂತರಾಯಪ್ಪ ಎಚ್ ಸಿ ಎಂಬುವವರ ಹೆಸರಿನಲ್ಲಿ ಮಾಡಲಾಗಿದೆ. ನೋಡಿ ಸ್ನೇಹಿತರೆ, ಒಂದೇ ನಿಮಿಷ ಬ್ಯಾಕ್ ಬರ್ತೀನಿ. ನೋಡಿ, ಅದು ಅವಾಗಲೇ ಪೇಪರು ಅದು ಯಾಕೋ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಅನ್ಸುತ್ತೆ. Back. Button. ಮತ್ತೆ ಒಂದು ಸಲ ಬ್ಯಾಕ್ ಹೋಗಿ ಬಂದಾಗ
ಅದು ಎಷ್ಟು ಕ್ಲಿಯರಾಗಿ ಅಂದರೆ ಒಂದು ಏನು ಮಿಸ್ಟೇಕ್ ಮಾಡಲಿಲ್ಲ ಅದು. ಆ ಪಾಲಿಸಿ ಯಾರ ಹೆಸರಲ್ಲಿದೆ, ನಾಮಿನಿ ಯಾರು, ಅವ್ರ ಅಡ್ರೆಸ್ಸು ಎಲ್ಲ ಕೂಡ ಹೇಳಿದೆ ಅದು. ಸೊ ಈ ರೀತಿ ನಾವು ಯಾವುದೇ ಒಂದು ಪೇಪರ್ ಡಾಕ್ಯುಮೆಂಟ್ ಎಲ್ಲ ಓದ್ಸೋಕ್ಕೆ ಯೂಸ್ ಮಾಡ್ಕೊಬೋದು. ಆಮೇಲೆ ನೀವು ಕನ್ನಡದಲ್ಲೇ ಮಾತಾಡ್ಬೋದಾಗಿರೋದ್ರಿಂದ ಆರಾಮಾಗಿ ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ಬೋದು ಫಾಲೋ ಅಪ್ ಕ್ವಶನ್ಸು. ನೀವು ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಸ್ಯಾಲ್ರಿ ಸ್ಲಿಪ್ ಓದಿಸ್ತಾ ಇರೋ ಅಂದರೆ ಬೇಸಿಕ್ ಎಷ್ಟು ಈ ಥರ ಎಲ್ಲ ಕೇಳ್ಬೋದು. ನಿಮಗೆ ಅದೆಲ್ಲ ಗೊತ್ತಿರುತ್ತೆ, ಈಗಾಗಲೇ ಸುಮಾರು ಟ್ಯೂಟೋರಿಯಲ್ಸ್ ಮಾಡೀನಿ ಇದ್ರ ಬಗ್ಗೆ. ಜಸ್ಟ್ ಇದು ಜೆಮಿನಿಯಲ್ಲೂ ಕೂಡ ಈ ಫೀಚರ್ ಇದೆ ಅಂತ ತೋರ್ಸೋಕ್ಕಷ್ಟೇ. ಈಗ ಸುಮ್ಮನೆ ಜನರಲಾಗಿ ಟೇಬಲ್ ತೋರಿಸೋಣ ಏನೇನು. ಜೆಮಿನಿ ಲೈವ್ ಕೊಟ್ಟು Turn on captions. Turn on video streaming. Turn off video streaming. ಜೆಮಿನಿ ಇಲ್ಲಿ ಏನೇನು ಕಾಣ್ತಾ ಇದೆ? ಓಹ್ ಸಾರಿ, ನೀವು ಕ್ಯಾಮೆರಾ ಆಫ್ ಮಾಡಿದ್ದರಿಂದ ನನಗೆ ಕಾಣಲಿಲ್ಲ. Switch. Turn off video streaming. ಇವಾಗ ಕಾಣಿಸ್ತಾ ಇದೆಯಾ? ನಿಮ್ಮ ಹತ್ತಿರ 10 ರೂಪಾಯಿ ನೋಟು ಇಲ್ಲ, ಆದರೆ ನೀವು ಹಸಿರು ಬಣ್ಣದ ಬಲೆಯನ್ನು ತೋರಿಸುತ್ತಿದ್ದೀರಿ. ಅದರ ಬಗ್ಗೆ ಏನಾದರೂ ಹೇಳಬೇಕೇ? ಈ ಟೇಬಲ್ ಮೇಲೆ ಏನೇನಿದೆ ಎಲ್ಲ ಹೇಳೋ. ನೀವು ತೋರಿಸುತ್ತಿರುವ ಟೇಬಲ್ ಮೇಲೆ ಕೆಲವು ವಸ್ತುಗಳಿವೆ. ಅವುಗಳೆಂದರೆ ಕ್ಯಾರೆಟ್, ಹಸಿರು ಬಣ್ಣದ ಬಲೆ, ಕೆಂಪು ಬಣ್ಣದ ಮುಚ್ಚಳ, ಕೀಬೋರ್ಡ್, ಕ್ಯಾಲ್ಕುಲೇಟರ್ ಮತ್ತು ವಾಷಿಂಗ್ ಮೆಷಿನ್ ಪೋಸ್ಟರ್. ಇವುಗಳ ಬಗ್ಗೆ ಏನಾದರೂ ಕೇಳಬೇಕೇ? ನೋಡಿ ಸ್ನೇಹಿತರೆ, ಹೇಳಿದೆ. ಸೊ ಇದೇ ಥರ ನಾವು ಸುಮಾರು ಸಹಾಯ ಪಡ್ಕೊಬೋದು ಇದರಿಂದ. Turn on screen sharing. ಓಕೆ, ಸೊ ಏನೂ ಇಲ್ಲ, ಜಸ್ಟು ಓಪನ್ ಲೈವ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ವಿಡಿಯೋ ಸ್ಟ್ರೀಮಿಂಗನ್ನು ಸ್ಟಾರ್ಟ್ ಮಾಡಿ. ನೀವು ಕ್ಯಾಮ್ರಾ ಎಲ್ಲೆಲ್ಲಿ ತೋರಿಸ್ತೀರೋ ಅಲ್ಲೆಲ್ಲ ನೀವು ಏನೇನಿದೆ ಅಂತ ಕೇಳ್ತಾ ಹೋಗ್ಬೋದು. ಜೊತೆಗೆ ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕಾದರೆ, ಸ್ಪೆಷಲಿ ಡಾಕ್ಯುಮೆಂಟು ತೋರಿಸ್ಬೇಕಾದ್ರೆ ನೋಡಿ, ಅದು ಕರೆಕ್ಟಾಗಿ ಇನ್ಶೂರೆನ್ಸ್ ಪಾಲಿಸಿ ಎಲ್ಲ ಹೇಳ್ತಲ್ಲ, ಆ ರೀತಿ ಯಾರ ಹೆಸರಲ್ಲಿದೆ ಅಥವಾ ವಿಳಾಸ ಏನು ಅಥವಾ ಇದರ ಏನೋ ವ್ಯಾಲ್ಯೂ ಎಷ್ಟು, ಈ ಥರ ಏನಾದರೂ ಅದು ನಿಮ್ಗೆ ಏನು ಮಾಹಿತಿ ಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಅದೇ ರೀತಿ ಫಾಲೋ ಅಪ್ ಕ್ವಶನ್ಸ್ ಕೇಳ್ಬೋದು. ನಾನು ಮೊದಲೇ ಹೇಳಿದಾಗೆ ಇದು ಕನ್ನಡದಲ್ಲೇ ನೀವು ಸಂಭಾಷಣೆ ಮಾಡ್ಬೋದಾಗಿರೋದ್ರಿಂದ ನಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಓಕೆ, ಏನಾದರೂ ಅದು ಕರೆಕ್ಟಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ಅನಿಸಿದ್ರೆ ಒಂದು ಸಲ ಬ್ಯಾಕ್ ಬಂದು ಮತ್ತು ಇನ್ನೊಂದು ಸಲ ರೀಸ್ಟಾರ್ಟ್ ಮಾಡಿ, ಖಂಡಿತ ವರ್ಕ್ ಆಗುತ್ತೆ ಸ್ನೇಹಿತರೆ. ಸೊ ಇದು ನಮ್ಮ ವಿಜುವಲಿ ಚಾಲೆಂಜ್ ಫ್ರೆಂಡ್ಸ್ಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೆಕ್ನಾಲಜಿ ನಾವು ಕಲಿತಷ್ಟು ಇನ್ನೂ ಒಳ್ಳೆಯದು. ಇದು ಪ್ರೂವ್ ಆಗುತ್ತೆ ನಮಗೆ AI ಯಾವ ರೀತಿ ಹೆಲ್ಪ್ ಆಗ್ತಾಯಿದೆ ಅಂತ. ಸೊ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಭಾಳಷ್ಟು ನಮಗೆ ಹೆಲ್ಪ್ ಆಗೋವಂಥ ಫೀಚರ್ಸ್ ಬರ್ಬೋದು. ಹಾಗೆ ಇದು ಯಾರಿಗೆ ಹೆಲ್ಪ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಈ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ನಮ್ಮ ಅಂದ್ರಿಗೆ ಮಾತ್ರ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಅಪ್ಡೇಟೆಡ್ ಆಗಿರೋದು ಭಾಳ ಇಂಪಾರ್ಟೆಂಟು. ನಾವು ನಮಗೆ ಗೊತ್ತಾಗೋವಂಥ ಮಾಹಿತಿನ, ನಮಗೆ ಅರ್ಥ ಆಗೋವಂಥ ಮಾಹಿತಿನ ನಿಮಗೆ ಸಿಂಪಲಾಗಿ ಅರ್ಥ ಮಾಡಿಸೋವಂಥ ಪ್ರಯತ್ನ ಮಾಡ್ತಾಯಿರ್ತೀವಿ. ನಿಮಗೆ ನಾವು ಮಾಡ್ತಾ ಇರೋಂಥ ಕೆಲಸ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಇಂಥ ಮಾಹಿತಿಗಳು ಸ್ಪೆಷಲಿ ಯಾರೂ ಮಿಸ್ ಆಗಬಾರ್ದು, ಆದಷ್ಟು ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇಂದಿನ ಈ ಟ್ವಿಟರನ್ನು ಇಲ್ಲಿಯೇ ಮುಗಿಸ್ತಾಯಿದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದು ಮುಖ್ಯವಾದ ವಿಷಯ, ನಮಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ಕಾಂಟ್ರಿಬ್ಯೂಟ್ ಮಾಡಿರೋಂಥ ಅಭಿನವ್, ವೇದಾಂತ್ ಮತ್ತು ವೆಂಕಟೇಶ್ ಆರ್ಯ ಇವರಿಬ್ಬರಿಗೂ ಕೂಡ ಧನ್ಯವಾದಗಳು. ವೆಂಕಟೇಶ್ ಆರ್ಯ ಅವರು 40 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ನ ಕೊಟ್ಟಿದ್ದರೆ, ಅಭಿನವ್ ವೇದಾಂತ್ ಇವರು 100 ರೂಪೀಸ್ನ ಸೂಪರ್ ಥ್ಯಾಂಕ್ಸ್ ಕೊಟ್ಟಿದ್ದಾರೆ. ನಿಮಗೂ ಕೂಡ ಏನಾದರೂ ಖುಷಿ ಆದರೆ ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಟ್ವಿಟರ್ನ ಮುಗಿಸ್ತಾಯಿದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ.